ಆಗೋದಿಲ್ಲ. ಅಂದಾಗ ಇದನ್ನು ಎತ್ತಿ ಮಾತಾಡಿದ ಕೂಡ ಅಲ್ಲಿ ಇಕ್ಬಾಲ್ ಹುಸೇನ್ ಅವರು ಜನವರಿ 9ಕ್ಕೆ ನಮ್ಮದರಿ ಅವ್ರು ಹೇಳಿ ಶುರು ಮಾಡಿದರು. ಬೇಕಾಗಿರ್ತದೆ ಇದೆಲ್ಲ ಈಗ ಮತ್ತೆ ಚರ್ಚೆಗೂ ಬಂದು ಬಿಡ್ತದೆ ಸದನದಲ್ಲ. ಹೀಗಾಗಿ ಇದು ಎಲ್ಲ ನೋಡಿದಾಗ ಸಹಜವಾಗಿ ಇದು ಮುಗಿಯದ ಕಾಳಿಗೇನು ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ, ನಾಳೆ ಜನರೊಳಗೆ ಇವರ ಆಗ್ತಾರೋ, DK ಅವ್ರು ಆಗ್ತಾರೋ, ಇವರ ಮುಂದುವರಿತಾರೋ, ಅದು ಇಮ್ಮೆಟೀರಿಯಲ್. ಯಾಕಂದ್ರೆ ಜನರಿಗೆ ಬೇಕಾಗಿಲ್ಲ. ಜನರಿಗೆ ಬೇಕಾಗಿದ್ದೇನಪ್ಪ, ಒಳ್ಳೆಯ ಆಡಳಿತ, ಎಲ್ಲರಿಗೂ ಉದ್ಯೋಗಗಳು, ಮತ್ತು ಇಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದಾವೆ, ಸರ್ಕಾರಿ ಹುದ್ದೆಗಳು, ಅವೆಲ್ಲ ತುಂಬಿಸ್ಕೊಳ್ರಿ, ನಮಗೆ ಉದ್ಯೋಗ ಕೊಡ್ರಿ ಅನ್ನುವಂಥ ಬೇಡಿಕೆ ಒಂದದ ಅವ್ರದ್ದು. ಜೊತೆಗೆ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಿರಿ ಅನ್ನೋದು ಬೇಡಿಕೆಗಳಿದ್ದಾವೆ. ರೈತರಿಗೆ ಏನು ಬೇಕಾಗಿದ್ದಪ್ಪ, ತಾವು ಬೆಳೆದ ಬೆಳೆಗೆ ಬೆಲೆ ಬರಲಪ್ಪ, ನಾವು ಮಿನಿಮಮ್ ಅದಕ್ಕೆ ಕೇಳ್ತೀವಿ, ಮಿನಿಮಮ್ ಕೊಡ್ರಿ ಅಂತ ಇದ್ದಾರೆ. ಮ್ಯಾಕ್ಸಿಮಮ್ ನೀವು ಊಟ ಮಾಡಿರಿ, ಹಾಳಾಗೋಲಿ ನಾವು ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನಿಮ್ಮ ಕಬ್ಬಿನ ಬಗ್ಗೆ ಹೇಳಿದ್ರು, ನಿಮಗೆ ಸಾಗರ ಚರ್ಚೆ ಆಗಿದೆ. ಮಿನಿಮಮ್ 4,500 ಖರ್ಚು ಬರ್ತದೆ ಒಂದು ಟನ್ನಿಗೆ. ಆದರೂ ಪಾಪ ರೈತ 3,300 ಎಷ್ಟು ಒಳ್ಳೇದಾಯ್ತು, ಇಷ್ಟು ಕೊಟ್ಟರೆ ಸಾಕಂತ ಅನ್ನುವಂಥ ಸುಪ್ತ ಭಾವನೆ ಅವನಲ್ಲಿದೆ. ಅದನ್ನು ಒಂದು ಸ್ವಲ್ಪ ಕಾನೂನು ಮಾಡಿರಿ ಅಂತ ಇದ್ದಾರೆ. ಉಳಿದ ಬೆಳೆಗಳು ಕಾನೂನು ಮಾಡಿರಿ. 2,400 ತೊಗೊಳ್ಳಂತೇನೋ ಒಂದು ಇದಕ್ಕೆ ಏನಪ್ಪ ಅಂದರೆ ನೀವು 50 ಕ್ವಿಂಟಲ್ ಏನೋ ಮಾಡಿದರೆ ಮೊನ್ನೆ ತೊಗೊಳ್ಳುವಂಥದ್ದು ಅಡ್ಡಿ ಇಲ್ಲ. ಆದರೆ ಪ್ರತಿ ವರ್ಷ ಇದು ಹೋರಾಟ ಮಾಡಬೇಕಾಗ್ತದನ ಅಂತ. ಅದಕ್ಕಾಗಿ ಇವಕ್ಕೆಲ್ಲ ಒಂದು ಮಾರ್ಕೆಟ್ ಮಾಡಿಬಿಡ್ರಿ ಅನ್ನೋದು ಅವ್ರ ಬೇಡಿಕೆ. ಭಾಳ ದಿನಗಳ ಬೇಡಿಕೆ ಅದ.